ಹಾಯ್ ಎಲ್ರಿಗೂ ನಮಸ್ತೆ. ಶಾಂತಿ ಕನ್ನಡ ವ್ಲಾಗ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಭಾನುವಾರ ಅದರಿಂದ ಮಟನ್ ತೊಗೊಂಡು ಬಂದಿದ್ದರು ನಮ್ಮ ಮನೇಲಿ. ಮಟನ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದೆ. ನಾನು ಯಾವುದೇ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಅರಿಶಿನ ಕೂಡ ಹಾಕಲ್ಲ ಒಗ್ಗರಣೆಗೆಲ್ಲ. ಬರೀ ಈರುಳ್ಳಿ ಎಣ್ಣೆ ಮಾತ್ರ ಹಾಕ್ತೀನಿ. ಎಣ್ಣೆ ಸ್ವಲ್ಪ ಹಾಕ್ಕೋಬೇಕು. ಈರುಳ್ಳಿ ಕೆಂಪಗಾಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಮಟನ್ ತೊಳೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಟನ್ನು ಹಳ್ಳಿಗಳ ಕಡೆ ಗುಡೆ ಮಾಂಸ ಅಂತ ಕುಯ್ತಾರೆ ವಾರಕ್ಕೊಂದು ಸತಿ. ಆದ್ದರಿಂದ 1 kg ಮಟನ್ ತೊಗೊಂಡು ಬಂದಿದ್ದರು. ಅದಕ್ಕೆ ಮಾಡೋಣ ಅಂದ್ಬಿಟ್ಟು ಈಗ ಮಟನ್ನ ಹಾಕಿದ್ದೀನಿ. ಉಪ್ಪು ಕೂಡ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಟನ್ಗೆ ಉಪ್ಪು ಹಿಡಿಬೇಕು ಅಂದ್ಬಿಟ್ಟು ಮಟನ್ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಹುರಿತಾ ಇದ್ದೀನಿ. ಹೇಳ್ಬೇಕು ಅಂದರೆ ಹಳ್ಳಿ ಕಡೆ ಸಾಂಬಾರೇ ಸಾಂಬಾರು ಚೆನ್ನಾಗಿರುತ್ತೆ. ನಾನು ಅದೇ ಥರ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಅದು ಉಪ್ಪೆಲ್ಲ ಹಿಡ್ದು ನೀರೆಲ್ಲ ಸುಂಡಬೇಕು. ಮಟನ್ ನೀರೇನು ಬಿಟ್ಕೊಳ್ಳುತ್ತೆ ಅದು ಸುಂಡಿ ಎಲ್ಲ ಚೆನ್ನಾಗಿ ಇದಾಗೋವರೆಗೂ ಅದನ್ನು ಚೆನ್ನಾಗಿ ಹುರಿಬೇಕು. ಆಮೇಲೆ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ಬ್ಯಾಡಗೆ ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ, ತೆಂಗಿನಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೆ, ಹುರ್ಗಡ್ಲೆ, ಗಸಗಸೆ, ಚಕ್ಕೆ, ಲವಂಗ, ಶುಂಠಿ ಎಲ್ಲನೂ ಬಿಸಿ ಮಾಡಿಕೊಂಡು ಅದನ್ನು ಮನೇಲೇ ಮಾಡಿರೋ ಧನಿಯಾ ಪುಡಿ ನಮ್ಮದು, ಅದನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ಗಂಧ ರುಬ್ದಂಗೆ ರುಬ್ಬಬೇಕು. ಆವಾಗ ಸಾಂಬಾರು ಟೇಸ್ಟ್ ಕೊಡ್ತದೆ. ಈ ಕಾಯಿ ಸ್ವಲ್ಪ ತರಿ ರುಬ್ಬಿಟ್ರೆ ಕಾಯಿ ಬಜ್ಜಿ ಥರ ಇರ್ತದೆ. ಹಾಗೆ ನೀರು ಮಟನ್ ಸಾರನ್ನ ತೆಳ್ಳಗೆ ಮಾಡಬೇಕು, ಆವಾಗ ಚೆನ್ನಾಗಿರುತ್ತೆ, ಕುಡಿಬೋದು, ಚೆನ್ನಾಗಿರ್ತದೆ. ಹಾಗಾಗಿ ನಾನು ನೀರು ನೋಡಿ ಎಷ್ಟು ತೆಳ್ಳಗೆ ಮಾಡಿದ್ದೀನಿ. ಆಮೇಲೆ ಒಂದು 3 ವಿಸಿಲ್ ಕೂಗಿಸಿದ್ರೆ ಸಾಕು. ನಾನು ಹಾಗೆ 3 ವಿಸಿಲ್ ಕೂಗಿಸ್ಕೊಂಡೆ. ಕೂಗಿಸ್ತಾದ್ಮೇಲೆ ಸ್ವಲ್ಪ ಕುಕ್ಕರ್ ಆರಲಿ ಅಂತ ಬಿಟ್ಟಿದ್ದೆ. ಆಮೇಲೆ ಹಾಗೆ ತಡೀರಿ ಅಂದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದೆ. ಅದಾದಮೇಲೆ ಮಟನ್ ವಾವ್ ನೋಡಿ ತೆಗೆದೆ. ತುಂಬ ಚೆನ್ನಾಗಿ ಬಂದಿದೆ. ಚರ್ಬಿ ಇರಲಿಲ್ಲ ಜಾಸ್ತಿ, ಹಾಗಾಗಿ ನಾನು ಎಣ್ಣೆ ಕೂಡ ಹಾಕಿರಲಿಲ್ಲ, ಆದರೂ ಎಣ್ಣೆ ಬಿಟ್ಕೊಂಡಿದ್ದೆ. ನೋಡಿ ಮಟನ್ನು 3 ವಿಸಿಲ್ ಕೂಗಿಸಿದ್ದು ಅಷ್ಟೇ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಬಾಯಿಗಿಟ್ರೆ ಸಾಕು ಕರ್ಗೋಗೋ ರೀತಿ ಇದೆ. ಸಾಂಬಾರು ನೋಡಿ ಎಷ್ಟು ತೆಳ್ಳಕ್ಕಿದೆ. ನಾನು ಎಷ್ಟು ನೀರು ಹಾಕಿದ್ದೀನೋ ಅಷ್ಟೇ ಇದೆ. ಸ್ವಲ್ಪ ಮುದ್ದೆ ಮಾಡಿಕೊಂಡು ಅದನ್ನು ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಅದರ ಅನುಭವ ತಿಂದಿದವ್ರಿಗೆ ಗೊತ್ತಾಗುತ್ತೆ. ವಾವ್ ಸೂಪರಾಗಿತ್ತು, ಚೆನ್ನಾಗಿತ್ತು. ಉಪ್ಪು ಖಾರ ಮತ್ತು ಟೇಸ್ಟ್ ಎಲ್ಲ ಹದವಾಗಿತ್ತು, ತುಂಬ ಚೆನ್ನಾಗಿತ್ತು. ಮಟನ್ನು ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಬಾಯಿಗಿಟ್ರೆ ಸಾಕು ಕರ್ಗೋಗೋ ರೀತಿ ಇತ್ತು. ಚಿಕ್ಕ ಪೀಸ್ ಮಾಡಿದ್ವಿ ನಾವು, ದೊಡ್ಡ ಪೀಸ್ ಮಾಡೋದಕ್ಕಿಂತ ಚಿಕ್ಕ ಪೀಸ್ ಮಾಡಿದ್ರೆ ಅದ್ರ ಟೇಸ್ಟ್ ಜಾಸ್ತಿ. ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಹಳ್ಳಿ ಕಡೆ ನಾವು ಇಷ್ಟೇ ಅಪ್ಪ, ಸಿಂಪಲ್ಲಾಗಿ ಮಾಡೋದು. ನೀವು ಕೂಡ ಮಾಡ್ಕೊಳ್ಳಿ. ಹ್ಯಾಪಿ ಸಂಡೇ ಎಲ್ಲ ನನ್ನ ಸ್ನೇಹಿತರಿಗೂ. ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಹೇಳೋದಾದರೆ ಕಮೆಂಟ್ ಮಾಡಿ.